ಕಾಫಿ ತಗೊಳ್ಳಿ. ನಮ್ ದೀಪು ಮದ್ವೆ ಆಲ್ಬಮ್ ನೋಡ್ತಾ ಇದೀನಿ ಕಡೆ. ಮದ್ವೆ ಆಗಿ 1 ವರ್ಷ ಆಯ್ತಲ್ವಾ, ಅದೆಷ್ಟು ಬೇಗ ವರ್ಷ ಆಗೋಯ್ತು ಗೊತ್ತೇ ಆಗ್ಲಿಲ್ಲ. ಹಾಗೆ ಸಮಯ ಹೋಗೋದೇ ಗೊತ್ತಾಗಲ್ಲ. ಸರಿ, ನೀವ್ಯಾಕೆ ಇದನ್ನ ನೋಡ್ತಾ ಇದ್ದೀರಾ? ಅದು ನಾನು ಹಾಸ್ಪಿಟ್ಲಿಗೆ ಸೇರೋ ಮೊದಲು ಅಲ್ಲಿ ಅಳಿಯಂದ್ರನ್ನ ನೋಡ್ದ ಹಾಗಾಯ್ತು. ಆಮೇಲೆ ಅವರೆಲ್ಲೂ ಕಾಣಲೇ ಇಲ್ಲ. ಅಳಿಯಂದ್ರು ಬಂದಿದ್ರಲ್ವಾ, ಅದು ಸರಿಯಾಗಿ ನೆನಪೇ ಆಗ್ತಾ ಇಲ್ಲ. ನಿಮ್ಮನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದೆವು. ನನ್ನ ಮಗ ಅಲ್ವಾ, ಅಳಿಯಂದ್ರೆ ಎಲ್ಲಿ ಸಿಗ್ತಾರೆ ನಿಮ್ಗೆ? ಅದೇ ಗೊತ್ತಾಗ್ತಾ ಇಲ್ಲ. ನರಸಿಂಹನು ಕೇಳಿದೆ, ಅವನು ಹಾಗೆ ಹೇಳ್ದ. ನನ್ಗೆ ಯಾಕೋ ದೀಪು ಜೀವನದಲ್ಲಿ ಏನೋ ಸಮಸ್ಯೆ ಆಗಿದೆ ಅಂತ ಅನ್ನಿಸ್ತಾ ಇದೆ ಕಣೆ. ಅಣ್ಣ, ನಿನಗೂ ಹಂಗನ್ನಿಸ್ತಾ? ನನಗೂ ಇದೇ ಅನುಮಾನ. ಯಾಕೆ ಹಾಗಿರ್ತಾ ಇದೆಯಾ? ಮೂವತ್ಗೆ ಅವಳು ಬಂದಾಗಿಂದ ನಾನು ಅವಳನ್ನ ಗಮನಿಸ್ತಾನೇ ಇದ್ದೀನಿ. ಒಬ್ಬಳೇ ನಿಂತ್ಕೊಂಡು ಏನೇನೋ ಮಾತಾಡ್ತಾ ಇರ್ತಾಳೆ, ಯಾವುದೋ ಲೋಕದಲ್ಲಿ ಇರ್ತಾಳೆ, ಏನೇನೋ ಯೋಚನೆ ಮಾಡ್ತಿರ್ತಾಳೆ. ಏನಾಯ್ತೆ ದೀಪಾ ಅಂತ ಕೇಳಿದ್ರೆ ಏನಿಲ್ಲ ಅತ್ತೆ ಅಂತ ಹೋಗೇ ಬಿಡ್ತಾಳೆ. ನೋಡಿ, ದೀಪನ್ ಬಗ್ಗೆ ನೀವ್ ಅನ್ಕೊಂಡಿರೋ ತರ ಏನೂ ಆಗಿಲ್ಲ. ಸುಮ್ನೆ ಅಣ್ಣ ತಂಗಿ ಏನೇನೋ ಮಾತಾಡ್ಬೇಡಿ. ಹಾಗೊಂದ್ ವೇಳೆ ದೀಪುಗೆ ಏನಾದ್ರು ಸಮಸ್ಯೆ ಆಗಿದ್ದಿದ್ರೆ ನನ್ನ ಹತ್ರ ಹೇಳ್ಕೊಂಡಿರೋಳು. ಹೌದಾ, ಸರಿ ಅದ್ಕೆ. ಅಣ್ಣ ಹೇಳ್ದಂಗೆ ಅವಳು ಗಂಡ ಆಗ್ಲಿ, ಗಂಡನ್ ಮನೆ ಕಡೆಯವರಾಗ್ಲಿ ಯಾರು ಅವಳಿಗೆ ಫೋನ್ ಮಾಡಿಲ್ಲ, ಮಾತಾಡಿದ್ದು ನೋಡ್ಲಿಲ್ಲ. ಏನೇ, ನಿನ್ನ ಎದುರುಗಡೆನೆ ಅವಳು ಫೋನಲ್ಲಿ ಮಾತಾಡ್ಬೇಕಾ? ಅವಳೊಬ್ಳೆ ಇದ್ದಾಗ ಮಾತಾಡ್ತಾಳೆ ಬಿಡು. ಇರ್ಬೋದು ಕಣೆ, ಯಾಕಂದ್ರೆ ದೀಪು ಏನೇ ಇದ್ರು ನನ್ನ ಹತ್ರ ಅಂತೂ ಹೇಳ್ಕೊಳ್ತಾನೆ ಇದ್ಲು. ನೋಡೆ, ಅಪ್ಪಿ ತಪ್ಪಿ ಈ ವಿಷಯದ ಬಗ್ಗೆ ದೀಪು ಹತ್ರ ಮಾತಾಡಿ ಅವಳ ಮನ್ಸನ್ನ ನೋಯಿಸ್ಬೇಡ, ಗೊತ್ತಾಯ್ತಾ? ಹಾ, ಅರ್ಥ ಆಯ್ತು ಅದ್ಗೆ. ಕಾಫಿ ಕುಡಿದ್ವಿ ನೀವು? ಬರ, ಅಡಿಗೆ ಮನೆ ಕೆಲಸ ಇದೆ. ಏನ್ ಕೆಲ್ಸ ಅದ್ಗೆ? ಬರ್ತೀಯ ಇಲ್ವೋ? ಬರ್ತೀನಿ ಅದ್ಗೆ. ಅಣ್ಣ, ಕಾಫಿ ಕುಡಿ.